ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆಶಾ ಕಾರ್ಯಕರ್ತೆಯರು ನಡೆಸುವ ಹಗಲು ರಾತ್ರಿ ಹೋರಾಟಕ್ಕೆ ಕಾಸರಗೋಡಿನಲ್ಲಿ ಚಾಲನೆ. ಶಾಸಕ ಎನ್ ನೀಲಿಕುನ್ ಅವರಿಂದ ರಾಜ್ಯ ಮಟ್ಟದ ಉದ್ಘಾಟನೆ. ಕುಂಬಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಬೂತ್ ನಿರ್ಮಾಣ ಕ್ರಮವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ. ಮಾದಕ ವಸ್ತು ಉಪಯೋಗದ ವಿರುದ್ಧ ಸರ್ಕಾರದ ನಿಲುವಿನೊಂದಿಗೆ ಜೊತೆಗೂಡಿ ಕ್ರೀಡಾ ಇಲಾಖೆ ವತಿಯಿಂದ ಆಯೋಜಿಸುವ ಕಿಕ್ ಡ್ರಗ್ಸ್ ಸಂದೇಶ ಯಾತ್ರೆ ಕಾಸರಗೋಡಿನಲ್ಲಿ ಪ್ರಾರಂಭ. ಎರಡನೇ ಪಿಣರಾಯಿ ವಿಜಯನ್ ಸರ್ಕಾರದ 4ನೇ ವಾರ್ಷಿಕೋತ್ಸವ. ಇದರ ಅಂಗವಾಗಿ ಆಯೋಜಿಸಲಾಯಿತು ಸಿಪಿಐಎಂ ಮದೂರು ಸ್ಥಳೀಯ ಸಮಿತಿ ನೇತೃತ್ವದಲ್ಲಿ ಮೆಗಾ ಮೆಡಿಕಲ್ ಕ್ಯಾಂಪ್. ಸಿಪಿಐಎಂ ಆರ್ಡಿನಗರ ಸ್ಥಳೀಯ ಸಮಿತಿ ಕಚೇರಿ ಉದ್ಘಾಟನೆ. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಶಾಸಕ ಎಂ ರಾಜಗೋಪಾಲನ್ ಅವರಿಂದ. ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಶಾ ಕಾರ್ಯಕರ್ತೆಯರು ನಡೆಸುವ ಹಗಲು ರಾತ್ರಿ ಹೋರಾಟ ಯಾತ್ರೆಗೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ರಾಜ್ಯ ಮಟ್ಟದ ಉದ್ಘಾಟನೆಯನ್ನು ಶಾಸಕ ಎನ್ ನೀಲಿಕುನ್ ನೆರವೇರಿಸಿದರು. ಆಶಾ ಕಾರ್ಯಕರ್ತೆಯರ ಗೌರವಧನವನ್ನು 21,000 ರುಗೆ ಹೆಚ್ಚಿಸಬೇಕು. ನಿವೃತ್ತಿ ಭತ್ಯೆಯಾಗಿ 5 ಲಕ್ಷ ರು ನೀಡಬೇಕು. ಪಿಂಚಣಿ ಜಾರಿಗೆ ತರಬೇಕು. ಗೌರವಧನಕ್ಕೆ ಅನ್ವಯಿಸುವ ಎಲ್ಲ ನಿಯಮಗಳನ್ನು ಹಿಂಪಡೆಯಬೇಕು. ಪ್ರತಿ ತಿಂಗಳ 5ನೇ ತಾರೀಕಿನೊಳಗೆ ಗೌರವಧನವನ್ನು ಪಾವತಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಶಾ ಕಾರ್ಯಕರ್ತರು ನಡೆಸುವ ಹಗಲು ರಾತ್ರಿ ಹೋರಾಟ ಯಾತ್ರೆಗೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ರಾಜ್ಯ മട്ടದ ഉദ്ഘാടನೆಯನ್ನು ಶಾಸಕ എൻ നീലികുൻ ನೆರವೇರಿಸಿದರು. ആശാ വർക്കർമാർ എന്ന് പറഞ്ഞാൽ കേരളത്തിൻ്റെ സാമൂഹിക ജീവിതത്തിൽ ഒരിക്കലും അവഗണിക്കപ്പെടാൻ സാധിക്കാത്ത ഒരു വിഭാഗമാണ്. കേരളത്തിൻ്റെ ചരിത്രം എഴുതുന്ന ആൾ, കേരളത്തിൻ്റെ ആരോഗ്യ മേഖലയെക്കുറിച്ച് എഴുതുന്ന ഒരാളെ സംബന്ധിച്ചിടത്തോളം ഒരിക്കലും ആശാ വർക്കർമാരെ വിസ്മരിച്ചുകൊണ്ട് ഒരു ചരിത്രം എഴുതാൻ സാധിക്കുകയില്ല. കേരളത്തിൻ്റെ ചരിത്രം ഈ ആശാ വർക്കർമാരെ മാറ്റി നിർത്തി കേരളത്തിൻ്റെ ചരിത്രം എഴുതുകയാണെങ്കിൽ അത് അപൂർണമായിരിക്കും എന്ന കാര്യത്തിൽ ഒരു സംശയവുമില്ല. ಕೇರಳ ಆಶಾ ಹೆಲ್ತ್ ವರ್ಕರ್ಸ್ ಅಸೋಸಿಯೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ.ಎ. ಬಿಂದು ನೇತೃತ್ವ ವಹಿಸುವ ಹೋರಾಟ ಯಾತ್ರೆಗೆ ಸೋಮವಾರ ಬದಿಯಡ್ಕ, ಕುಟ್ಟಿಕೋಲ್, ಕಾಂಜಂಗಾಡ್ ಎಂಬಿಡೆಗಳಲ್ಲಿ ಸ್ವಾಗತ ದೊರಕಲಿದೆ. ಕೆಲವು ಸ್ಥಳಗಳಲ್ಲಿ ಆಶಾ ಕಾರ್ಯಕರ್ತರಿಗೆ ಪ್ರತಿಭಟನಾ ಡೇರೆಗಳನ್ನು ಸ್ಥಾಪಿಸಲು ಅನುಮತಿ ನಿರಾಕರಿಸಲಾಯಿತು. സമരങ്ങളുടെ പേര് പറഞ്ഞ് അധികാരത്തിലിരിക്കുന്ന ഒരു സർക്കാരാണ്. സ്ത്രീ തൊഴിലാളികൾ ഇത്തരത്തിലൊരു സമരം നടത്തുമ്പോൾ ഇങ്ങനെ ഒരു സമീപനമേ അല്ല ഇടതുപക്ഷ സർക്കാർ എടുക്കേണ്ടുന്നത്. സ്ത്രീകളെ ചേർത്ത് പിടിക്കുന്നു എന്ന് എപ്പോഴും പറയുമ്പോൾ സ്ത്രീ തൊഴിലാളികൾ ഇങ്ങനെ തെരുവിൽ വന്ന് വെയിലും മഴയും എല്ലാം കൊണ്ട് അവിടെ കിടന്ന് സഹന സമരത്തിലൂടെ നിരാഹാരം 43ാമത്തെ ദിവസമാണ് ഞങ്ങൾ നിരാഹാരം അവസാനിപ്പിച്ചത്. മുടി മുറിക്കുന്നത് ഉൾപ്പെടെയുള്ള സമരങ്ങൾ ചെയ്തു വരുമ്പോൾ അവർ യഥാർത്ഥത്തിൽ സ്ത്രീകളോടൊപ്പം നിൽക്കുന്ന ആളുകളാണെങ്കിൽ, സ്ത്രീകളെ ബഹുമാനിക്കുന്നവരാണെങ്കിൽ, അവർ അന്തസ്സിനെ ബഹുമാനിക്കുന്നവരാണെങ്കിൽ ചെയ്യേണ്ടുന്നത് ಈ ಸಮರ ಎತ್ರയും പെട്ടെന്ന് ಮಾನ್ಯമായി ಒತ್ತುತೀರ್ಪಾക്കുക ಎನ್ನುವುದಾണ്. ರಾತ್ರಿ ಯಾತ್ರೆಯಲ್ಲಿ ಭಾಗವಹಿಸುವ ಸದಸ್ಯರು ಕಾಂಜಂಗಾಡ್ ಟೌನ್ನಲ್ಲಿ ರಾತ್ರಿ ಕಳೆಯಲಿದ್ದಾರೆ. ಯಾತ್ರೆಯ 2ನೇ ದಿನದ ಪ್ರಯಾಣವು ಪರಪ್ಪದಿಂದ ಪ್ರಾರಂಭವಾಗಿ ನೀಲೇಶ್ವರ, ಚಿರುವತ್ತೂರು, ತ್ರಿಕ್ಕರಿಪುರ ಎಂಬಿಡೆಗಳಲ್ಲಿ ಪರ್ಯಟನೆ ನಡೆಸಿ ನಂತರ ಕಣ್ಣೂರು ಜಿಲ್ಲೆಯನ್ನು ಪ್ರವೇಶಿಸಲಿದೆ. 45 ದಿನ ನಡೆಯುವ ಈ ಯಾತ್ರೆ ಜೂನ್ 17ರಂದು ಮಹಾರ್ಯಾಲಿಯೊಂದಿಗೆ ತಿರುವನಂತಪುರಂದಲ್ಲಿ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಬೂತ್ ನಿರ್ಮಿಸುವ ಕ್ರಮವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ. 106 ಮಂದಿ ಸ್ಥಳೀಯರು, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಸಾರ್ವಜನಿಕ ಪ್ರತಿನಿಧಿಗಳು ಸೇರಿ ನಿರ್ಮಾಣ ಕಾರ್ಯವನ್ನು ತಡೆದರು. ಟೋಲ್ ಬೂತ್ಗೆ ಕಾಂಕ್ರೀಟ್ ಕಂಬಗಳನ್ನು ಅಳವಡಿಸಲು ಆಗಿದ್ದ ಹೊಂಡಗಳನ್ನು ಮಣ್ಣಿನಿಂದ ಮುಚ್ಚುವ ಮೂಲಕ ಜನಸಮೂಹ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಹೆದ್ದಾರಿಯ ಕುಂಬಳೆಯಲ್ಲಿ ಟೋಲ್ ಗೇಟ್ ಸ್ಥಾಪಿಸುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಧಾರದ ವಿರುದ್ಧ ಭಾರೀ ಸಾರ್ವಜನಿಕ ಆಕ್ರೋಶ ವ್ಯಕ್ತವಾಗಿದೆ. ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿಯ ತಲಪಾಡಿಯಲ್ಲಿ ಟೋಲ್ ಗೇಟ್ ಇದೆ. ಇಲ್ಲಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿರುವ ಕುಂಬಳೆಯಲ್ಲಿಯೂ ಟೋಲ್ ಗೇಟ್ ನಿರ್ಮಿಸಲಾಗುತ್ತಿರುವುದರಿಂದ ಜನರು ಕೋಪಗೊಂಡಿದ್ದಾರೆ. ಟೋಲ್ ಗೇಟ್ಗಳ ನಡುವೆ 60 ಕಿಲೋಮೀಟರ್ ಅಂತರವಿರಬೇಕು ಎಂಬ ನಿಯಮವಿದ್ದರೂ ಕುಂಬಳೆಯಲ್ಲಿ ಟೋಲ್ ಸಂಗ್ರಹಿಸುವ ಕ್ರಮವು ಭಾರೀ ಪ್ರತಿಭಟನೆಗಳಿಗೆ ಕಾರಣವಾಗಿದೆ. ಸಾರ್ವಜನಿಕರ ವಿರೋಧವನ್ನು ಕಡೆಗಣಿಸಿ ಕುಂಬಳೆಯಲ್ಲಿ ಟೋಲ್ ಬೂತ್ ನಿರ್ಮಾಣ ಕಾರ್ಯವನ್ನು ಮುಂದುವರಿಸಿರುವುದನ್ನು ವಿರೋಧಿಸಿ 106 ಮಂದಿ ಸ್ಥಳೀಯರು, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಸಾರ್ವಜನಿಕ ಪ್ರತಿನಿಧಿಗಳು ಭಾನುವಾರ ಸಾಯಂಕಾಲ ಸ್ಥಳಕ್ಕೆ ತಲುಪಿ ನಿರ್ಮಾಣ ಕಾರ್ಯವನ್ನು ತಡೆದರು. ಸಂಸದ ರಾಜಮೋಹನ್ ಉಣ್ಣಿತ್ತನ್, ಶಾಸಕರುಗಳಾದ ಎನ್ ನೀಲಿಕುನ್, ಸಿ.ಎಚ್. ಕುಂಜಂಬು ಮತ್ತು ಎ.ಕೆ.ಎಂ. ಅಶ್ರಫ್ ಎಂಬಿಬ್ಬರು ನಿರ್ಮಾಣ ಸ್ಥಳಕ್ಕೆ ತಲುಪಿದರು. ಅವರು ಬರುವ ಮೊದಲೇ 106 ಮಂದಿ ಸ್ಥಳೀಯರು ಸೇರಿದಂತೆ ದೊಡ್ಡ ಜನಸಮೂಹ ಸ್ಥಳದಲ್ಲಿ ಜಮಾಯಿಸಿತ್ತು. ಮುಖಂಡರು ಪ್ರತಿಭಟನಾ ಸಭೆ ನಡೆಸುತ್ತಿದ್ದ ನಡುವೆ ಜನಸಮೂಹ ಟೋಲ್ ಬೂತ್ಗೆ ಕಾಂಕ್ರೀಟ್ ಕಂಬಗಳನ್ನು ಅಳವಡಿಸಲು ಆಗಿದ್ದ ಹೊಂಡಗಳನ್ನು ಮಣ್ಣಿನಿಂದ ತುಂಬಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ಈ ನಡುವೆ ಸ್ಥಳದಲ್ಲಿದ್ದ ಕಾರ್ಮಿಕರು ಕೆಲಸ ನಿಲ್ಲಿಸಿ ಹೊರಟು ಹೋದರು. ಟೋಲ್ ಬೂತ್ ನಿರ್ಮಿಸುವ ಕ್ರಮದೊಂದಿಗೆ ಅಧಿಕಾರಿಗಳು ಮುಂದೆ ಹೋಗುವುದಾದರೆ ಸ್ಥಳೀಯರು ಕ್ರಿಯಾ ಸಮಿತಿಯು ತೀವ್ರವಾದ ಪ್ರತಿಭಟನೆಗಳನ್ನು ಆಯೋಜಿಸುವುದಾಗಿ ಮುನ್ನೆಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಾದಕ ವಸ್ತು ಉಪಯೋಗದ ವಿರುದ್ಧ ಸರ್ಕಾರದ ನಿಲುವಿನೊಂದಿಗೆ ಜೊತೆಗೂಡಿ ಕ್ರೀಡಾ ಇಲಾಖೆ ವತಿಯಿಂದ ಕಿಕ್ ಡ್ರಗ್ ಎಂಬ ಹೆಸರಿನಲ್ಲಿ ಆಯೋಜಿಸುವ ಸಂದೇಶ ಯಾತ್ರೆ ಕಾಸರಗೋಡಿನಲ್ಲಿ ಆರಂಭಗೊಂಡಿತು. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಆನ್ಲೈನ್ ಮೂಲಕ ಔಪಚಾರಿಕ ಉದ್ಘಾಟನೆಯನ್ನು ನೆರವೇರಿಸಿದರು. ಕ್ರೀಡಾ ಇಲಾಖೆ ಸಚಿವ ವಿ ಅಬ್ದುಲ್ ರಹಮಾನ್ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಆಯೋಜಿಸುವ ಮಾದಕ ದ್ರವ್ಯ ವಿರೋಧಿ ಸಂದೇಶ ಯಾತ್ರೆ ಕಿಕ್ ಡ್ರಗ್ಸ್ಗೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯ ಮಟ್ಟದ ಉದ್ಘಾಟನೆಯನ್ನು ನಡೆಸಿದರು. ಮಾದಕ ದ್ರವ್ಯ ಸೇವನೆಯಿಂದ ಮಕ್ಕಳು ಮತ್ತು ಯುವಜನರನ್ನು ದೂರವಿಡಲು ಅತ್ಯುತ್ತಮ ಮಾರ್ಗ ಅವರನ್ನು ಕ್ರೀಡಾ ಚಟುವಟಿಕೆಗಳತ್ತ ಆಕರ್ಷಿಸುವುದು ಎಂದು ಕ್ರೀಡಾ ಸಚಿವ ವಿ ಅಬ್ದುಲ್ ರಹಮಾನ್ ಹೇಳಿದರು. ಮಾದಕ ದ್ರವ್ಯ ವಿರೋಧಿ ಪ್ರಚಾರಣ ಜಾಥಾದ ಫ್ಲಾಗ್ ಆಫ್ ಅನ್ನು ಕ್ರೀಡಾ ಸಚಿವರು ನೆರವೇರಿಸಿದರು. ಸಿವಿಲ್ ಸ್ಟೇಷನ್ನಿಂದ ಪ್ರಾರಂಭವಾಗಿ ಹೊಸ ಬಸ್ ಸ್ಟ್ಯಾಂಡ್ವರೆಗೆ ವಾಕಥಾನ್ ನಡೆಯಿತು. ಶಾಸಕ ಎಂ ರಾಜಗೋಪಾಲನ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕರಾದ ಸಿಎಚ್ ಕುഞ്ഞാಂಬು, ಇ ಚಂದ್ರಶೇಖರನ್, ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿ ಬೇಬಿ ಬಾಲಕೃಷ್ಣನ್, ಉಪಾಧ್ಯಕ್ಷ ಶಾನವಾಸ್ ಪಾದೂರ್, ಜಿಲ್ಲಾಧಿಕಾರಿ ಕೆ ಇಂಬಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯ್, ಭರತ್ ರೆಡ್ಡಿ, ಸ್ಪೋರ್ಟ್ಸ್ ಕೌನ್ಸಿಲ್ ಜಿಲ್ಲಾಧ್ಯಕ್ಷ ಪಿ ಹಬೀಬ್ ರಹಮಾನ್, ವಿವಿ ರಮೇಶ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎರಡನೇ ಪಿಣರಾಯಿ ವಿಜಯನ್ ಸರ್ಕಾರದ 4ನೇ ವಾರ್ಷಿಕೋತ್ಸವದ ಅಂಗವಾಗಿ ಸಿಪಿಐಎಂ ಮಧೂರು ಸ್ಥಳೀಯ ಸಮಿತಿಯ ನೇತೃತ್ವದಲ್ಲಿ ಮೆಗಾ ಮೆಡಿಕಲ್ ಕ್ಯಾಂಪ್ ಆಯೋಜಿಸಲಾಯಿತು. ಕುಂಬಳೆ ಜಿಲ್ಲಾ ಸಹಕಾರಿ ಆಸ್ಪತ್ರೆ ಹಾಗೂ ಚೆಂಗಳ ನಾಯನಾರ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಗಿತ್ತು ಕ್ಯಾಂಪ್ ಆಯೋಜನೆ. ಎರಡನೇ ಪಿಣರಾಯಿ ವಿಜಯನ್ ಸರ್ಕಾರದ 4ನೇ ವಾರ್ಷಿಕೋತ್ಸವದ ಅಂಗವಾಗಿ ಸಿಪಿಐಎಂ ಮಧೂರು ಸ್ಥಳೀಯ ಸಮಿತಿಯ ನೇತೃತ್ವದಲ್ಲಿ ಕುಂಬಳೆ ಜಿಲ್ಲಾ ಸಹಕಾರಿ ಆಸ್ಪತ್ರೆ ಹಾಗೂ ಚೆಂಗಳ ನಾಯನಾರ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಮೆಗಾ ಮೆಡಿಕಲ್ ಕ್ಯಾಂಪ್ ಆಯೋಜಿಸಲಾಯಿತು. ಉಳಿಯತಡ್ಕ ಜಿಡಬ್ಲ್ಯೂಎಲ್ಪಿ ಶಾಲೆಯಲ್ಲಿ ನಡೆದ ಕ್ಯಾಂಪ್ನಲ್ಲಿ 300ಕ್ಕೂ ಅಧಿಕ ಮಂದಿ ಭಾಗವಹಿಸಿ ಫಲಾನುಭವಿಗಳಾದರು. ವಿವಿಧ ವಿಭಾಗಗಳಲ್ಲಾಗಿ 18 ಮಂದಿ ವೈದ್ಯರು ರೋಗಿಗಳ ತಪಾಸಣೆ ಮಾಡಿದರು. ಉದುಮಾ ಶಾಸಕ ಸಿಎಚ್ കുഞ്ഞാಂಬു ഉദ്ഘാಟಿಸಿದರು. സഹകരണ ആശുപത്രിയുടെ പ്രത്യേകത ഇന്ന് സർക്കാർ മേഖലയിൽ, സ്വകാര്യ മേഖലയിൽ, സഹകരണ മേഖലയിൽ എല്ലാം ആശുപത്രികളുണ്ട്. സർക്കാർ മേഖലയിൽ ഫ്രീ ആണ്, അത് സർക്കാർ ശമ്പളം കൊടുക്കും, മരുന്നും കൊടുക്കും. സഹകരണ മേഖലയിൽ ഫ്രീ അല്ല, പക്ഷേ സഹകരണ മേഖലയിൽ ഡോക്ടർമാരുടെ ശമ്പളവും അതുപോലെ തന്നെ സഹകരണ സംഘം നടത്തിക്കൊണ്ടുപോകാൻ ആവശ്യമായ പൈസയും നമുക്ക് രോഗികളോട് വാങ്ങിയേ പറ്റും. അതുകൊണ്ടാണ് ചെറിയ പരിമിതമായ പൈസ വാങ്ങുന്നത്. ഒരു സ്വകാര്യ ആശുപത്രിയിൽ പോയാൽ 2-3 ലക്ഷം ആകുന്നത് നമുക്ക് ചിലപ്പോൾ 30,000-40,000 ആയിരത്തിന് ഇവിടെ തീർത്ത് കൊടുക്കാൻ നമുക്ക് കഴിയും. എന്നുവെച്ചാൽ അത്ര നിലയിൽ നമുക്ക് ചികിത്സിച്ച് കൊടുക്കാൻ പറ്റുന്നതാണ് സഹകരണ മേഖലയിൽ. സ്വകാര്യ മേഖലയിൽ കൊടിയ ചൂഷണത്തിനെതിരായി നിൽക്കുന്ന ഒരു സംവിധാനമാണ് സഹകരണ മേഖല. അതുകൊണ്ട് പാവങ്ങളുടെ ഒരു തണലാണ്, അവരുടെ ആശുപത്രിയാണ് ഇപ്പോൾ സഹകരണ ആശുപത്രി. ಸಿಪಿಐಎಂ ಸ್ಥಳೀಯ ಕಾರ್ಯದರ್ಶಿ ಕೆ ಜಯಚಂದ್ರನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಸಹಕಾರಿ ಆಸ್ಪತ್ರೆ ಸಂಘದ ಅಧ್ಯಕ್ಷ ಪಿ ರಘುದೇವನ್, ಸಿಪಿಐಎಂ ಜಿಲ್ಲಾ ಕಾರ್ಯಕಾರಿ ಸದಸ್ಯೆ ಎಂ ಸುಮತಿ, ಸಿಪಿಐಎಂ ಏರಿಯಾ ಕಾರ್ಯದರ್ಶಿ ಟಿಎಂಎ ಕರೀಂ, ಸಿಪಿಐಎಂ ಜಿಲ್ಲಾ ಸಮಿತಿ ಸದಸ್ಯರಾದ ಮುಹಮ್ಮದ್ ಹನೀಫಾ ಮತ್ತು ಟಿಕೆ ರಾಜನ್, ಸಿಪಿಐಎಂ ಏರಿಯಾ ಸಮಿತಿ ಸದಸ್ಯರಾದ ಎಂಕೆ ರವೀಂದ್ರನ್, ಭುಜಂಗಶೆಟ್ಟಿ, ಶಾಲಾ ಮುಖ್ಯೋಪಾಧ್ಯಾಯಿನಿ ಶಶಿಕಲಾ ಸಿಎಚ್, ಮಧೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಸಿ ಉದಯಕುಮಾರ್, ಸಿಎಂ ಬಶೀರ್ ಎಂಬಿವರು ಮಾತನಾಡಿದರು. ಸ್ವಾಗತ ಸಂಘದ ಸಂಚಾಲಕ ಪಿಸಿ ಜಯಚಂದ್ರನ್ ಸ್ವಾಗತಿಸಿ ಅಶೋಕ ಮಧೂರ್ ಧನ್ಯವಾದವಿತ್ತರು. ಮಹಿಳೆಯರಲ್ಲಿರುವ ಎಲ್ಲ ರೀತಿಯ ಕ್ಯಾನ್ಸರ್ಗಳನ್ನು ಮುಂಚಿತವಾಗಿ ಗುರುತಿಸಲು ಎಲ್ಲ ಸ್ತ್ರೀಯರಿಗೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಪರೀಕ್ಷೆಗಳನ್ನು ನಡೆಸಬೇಕು ಎಂದು ಸರ್ಕಾರ ನಿರ್ಧರಿಸಿದೆ. ಇದರ ಭಾಗವಾಗಿ ಕ್ಯಾಂಪ್ನಲ್ಲಿ ಮಹಿಳೆಯರಿಗೆ ಉಚಿತ ಕ್ಯಾನ್ಸರ್ ತಪಾಸಣಾ ಪರೀಕ್ಷೆಗಳನ್ನು ನಡೆಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಿಪಿಐಎಂ ಆರ್ಡಿನಗರ ಸ್ಥಳೀಯ ಸಮಿತಿ ಕಚೇರಿ ಉದ್ಘಾಟನೆ ನಡೆಯಿತು. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಶಾಸಕ ಎಂ ರಾಜಗೋಪಾಲನ್ ಅವರು ಉದ್ಘಾಟಿಸಿದರು. ಸಿಪಿಐಎಂ ಆರ್ಡಿನಗರ ಸ್ಥಳೀಯ ಸಮಿತಿ ಕಚೇರಿಯ ಉದ್ಘಾಟನೆ ಅದ್ದೂರಿ ಸಮಾರಂಭದಲ್ಲಿ ನಡೆಯಿತು. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಶಾಸಕ ಎಂ ರಾಜಗೋಪಾಲನ್ ಉದ್ಘಾಟನೆಯನ್ನು ನೆರವೇರಿಸಿದರು. ജനങ്ങൾക്ക് കൂടുതൽ അധികാരം കൊടുത്തു, വിഭവം കൈമാറി. അപ്പൊ ജനങ്ങളും ജോറായി, പഞ്ചായത്തുകളെല്ലാം പ്രാദേശിക സർക്കാരുകളായി മാറി. അപ്പൊ ആ വികസന കാഴ്ചപ്പാടിലൂടെ മുന്നോട്ട് പോകുന്ന കേരളത്തിലെ ഇടതുപക്ഷ ജനാധിപത്യ മുന്നണി ഗവൺമെന്റ് രാഷ്ട്രീയമായി BJP നമ്മുടെ വലിയ ശത്രുതയിലാണ്. വേറെ കാര്യം, അവരുടെ പ്രത്യേക ശാസ്ത്രം, നമ്മുടെ പ്രത്യേക ശാസ്ത്രം നമ്മുടെ ഏറ്റുമുണ്ട്, അതിൽ നമുക്ക് അപ്രവേശില്ല. പക്ഷെ വികസന കാര്യം, വികസനത്തിന്റെ രാഷ്ട്രീയത്തിന്റെ പേരിൽ അതിർവരമ്പുകൾ ഉണ്ടാക്കി പരസ്പരം പോരടിച്ചാൽ നമ്മുടെ നാട്ടിലെ നിരപരാധികളും ദുഷ്കളങ്കരായിട്ടുള്ള ആളുകൾക്കാണ് വികസനം നഷ്ടപ്പെടുന്നത്. ഒരു നാടിനെയാണ് വലിച്ചടക്കുന്നത് രാഷ്ട്രീയമായിട്ട്. അപ്പൊ അതുകൊണ്ട് വികസനത്തിൽ നല്ല രീതിയിൽ യോജിച്ചു പോകാൻ നമുക്ക് കഴിയണം.
ആ മതനിരപേക്ഷ കാഴ്ചപ്പാടോടുകൂടി നാടിന്റെ വികസനം ഉറപ്പുവരുത്തിക്കൊണ്ട് മുന്നോട്ട് പോകാനുള്ള പ്രവർത്തനം നടത്താൻ കഴിയും. ಸಿಪಿಎಂ ಏರಿಯಾ ಕಾರ್ಯದರ್ಶಿ ಟಿಎಂಎ ಕರೀಂ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಎಂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯೆ ಎಂ ಸುಮತಿ ಅವರು ಸಿಪಿಐಎಂ ಆಡಿನಗರದ ಮಾಜಿ ಸ್ಥಳೀಯ ಕಾರ್ಯದರ್ಶಿ ಸುರೇಂದ್ರನವರ ಛಾಯಾಚಿತ್ರವನ್ನು ಅನಾವರಣಗೊಳಿಸಿದರು. ಸಿಪಿಎಂ ಜಿಲ್ಲಾ ಸಮಿತಿ ಸದಸ್ಯರಾದ ಟಿಕೆ ರಾಜನ್, ಕೆ ಮೊಹಮ್ಮದ್ ಹನೀಫಾ, ಏರಿಯಾ ಸಮಿತಿ ಸದಸ್ಯರಾದ ಎ ರವೀಂದ್ರನ್, ಎಂಕೆ ರವೀಂದ್ರನ್, ಕೆ ರವೀಂದ್ರನ್, ಲಲಿತಾ, ಸ್ಥಳೀಯ ಸಮಿತಿ ಸದಸ್ಯರಾದ ಕೆ ಮೊಹಮ್ಮದ್, ಕೆಪಿ ವಿಜಯಚಂದ್ರನ್, ಅಶೋಕ್ ರೈ ಮದೂರು, ಸ್ಥಳೀಯ ಕಾರ್ಯದರ್ಶಿ ಕೆ ಜಯಚಂದ್ರನ್, ಟಿವಿ ಗಂಗಾಧರನ್, ಸುರೇಂದ್ರನವರ ಸಹೋದರ ಕೆ ಗಿರೀಶ್ ಶುಭ ಹಾರೈಸಿದರು. ಸಿಪಿಐಎಂ ಆಡಿನಗರ ಸ್ಥಳೀಯ ಕಾರ್ಯದರ್ಶಿ ಕೆ ಭುಜಂಗಶೆಟ್ಟಿ ಸ್ವಾಗತಿಸಿ ಸ್ಥಳೀಯ ಸಮಿತಿ ಸದಸ್ಯೆ ಸಿ ಶೋಭಲತಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿ ಬೀಗ ಹಾಕಿದ ಮನೆಯ ಬಾಗಿಲು ಒಡೆದು 22 ಪವನ್ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿದ ಘಟನೆ ನಡೆದಿದೆ. ಮಂಜೇಶ್ವರ ಚರ್ಚ್ ಬೀಚ್ ರೋಡ್ನ ಸಮೀಪದ ನವೀನ್ ಮೊಂತೆರೋ ಎಂಬವರ ಮನೆಯಲ್ಲಾಗಿದೆ ಕಳ್ಳತನ ನಡೆದಿರುವುದು. ಮಂಜೇಶ್ವರದಲ್ಲಿ ಬೀಗ ಹಾಕಿದ ಮನೆಯ ಬಾಗಿಲು ಒಡೆದು ಒಳನುಗ್ಗಿದ ಕಳ್ಳರು 22 ಪವನ್ ಚಿನ್ನಾಭರಣವನ್ನು ಕದ್ದೊಯ್ದಿದ್ದಾರೆ. ಮಂಜೇಶ್ವರ ಚರ್ಚ್ ಬೀಚ್ ರೋಡ್ನ ನವೀನ್ ಮೊಂತೆರೋ ಎಂಬವರ ಮನೆಯಲ್ಲಾಗಿದೆ ದರೋಡೆ ನಡೆದಿರುವುದು. ಅವರು ಮತ್ತು ಅವರ ಕುಟುಂಬ ಏಪ್ರಿಲ್ 21ರಂದು ವಿಸಿಟಿಂಗ್ ವೀಸಾದಲ್ಲಿ ಗಲ್ಫ್ಗೆ ಹೋಗಿದ್ದು, ನಂತರ ಶನಿವಾರ ಸಾಯಂಕಾಲ ಹಿಂತಿರುಗಿ ತಲುಪಿದಾಗವಾಗಿದೆ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿರುವುದು. 2 ಅಂತಸ್ತಿನ ಮನೆಯ ಹಿಂಬಾಗಿಲನ್ನು ಒಡೆದಾಗಿದೆ ಕಳ್ಳರು ಒಳಗೆ ಪ್ರವೇಶಿಸಿರುವುದು. ಮಂಜೇಶ್ವರ ಪೊಲೀಸ್ ಇನ್ಸ್ಪೆಕ್ಟರ್ ಇ ಅನೂಪ್ ಕುಮಾರ್ ಹಾಗೂ ಎಸ್ಐ ರತೀಶ್ ಎಂಬವರ ನೇತೃತ್ವದಲ್ಲಿ ತನಿಖೆ ಆರಂಭಿಸಲಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಲೈಫ್ ಭವನ್ ಯೋಜನೆಯಡಿ ನಿರ್ಮಿಸಿದ ಮನೆಯನ್ನು ಬಾಡಿಗೆಗೆ ಪಡೆದು ಮಾದಕ ವಸ್ತು ದಂಧೆ ನಡೆಸುತ್ತಿದ್ದ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಬದಿಯಡ್ಕ ಪೊಲೀಸರು 26.100 ಗ್ರಾಂ ಎಂಡಿಎಂಯೊಂದಿಗೆ ನೀರ್ಚಲ್ನ ಮೊಹಮ್ಮದ್ ಆಸಿಫ್ ಮತ್ತು ಆಜಾದ್ ನಗರದ ಮೊಹಮ್ಮದ್ ಇಕ್ಬಾಲ್ ಎಂಬವರನ್ನು ಬಂಧಿಸಿರುವುದು. ಕಾಸರಗೋಡಿನ ಬದಿಯಡ್ಕದಲ್ಲಿ ಲೈಫ್ ಭವನ್ ಯೋಜನೆಯಡಿ ಲಭಿಸಿದ ಮನೆಯನ್ನು ಬಾಡಿಗೆಗೆ ಪಡೆದು ಮಾದಕ ವಸ್ತು ಮಾರಾಟ ನಡೆಸುತ್ತಿದ್ದ ತಂಡದ ಇಬ್ಬರನ್ನು ಬದಿಯಡ್ಕ ಸಿಐ ಕೆ ಸುಧೀರ್ ಹಾಗೂ ತಂಡ ಬಂಧಿಸಿದೆ. 26.100 ಗ್ರಾಂ ಎಂಡಿಎಂಯೊಂದಿಗೆ ನೀರ್ಚಲ್ನ ಮೊಹಮ್ಮದ್ ಆಸಿಫ್, ಚೌಕಿ ಆಜಾದ್ ನಗರದ ಮೊಹಮ್ಮದ್ ಇಕ್ಬಾಲ್ ಎಂಬುವರನ್ನಾಗಿದೆ ಬಂಧಿಸಿರುವುದು. ಸರ್ಕಾರ ಒದಗಿಸಿದ ಸ್ಥಳದಲ್ಲಿ ಲೈಫ್ ಭವನ್ ಯೋಜನೆಯಡಿಯಲ್ಲಿ ನಿರ್ಮಿಸಿದ 50 ಮನೆಗಳಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ಪಡೆದು ತಂಡ ಮಾದಕ ವಸ್ತು ವ್ಯಾಪಾರ ನಡೆಸುತ್ತಿತ್ತು. ರಹಸ್ಯ ಮಾಹಿತಿ ಲಭಿಸಿದ ಆಧಾರದ ಮೇರೆಗೆ ಬದಿಯಡ್ಕ ಪೊಲೀಸರು ನಡೆಸಿದ ಪರಿಶೀಲನೆಯಲ್ಲಿ ಮನೆಯ ಮಲಗುವ ಕೋಣೆಯಲ್ಲಿ ಪ್ಯಾಕೆಟ್ಗಳಲ್ಲಿ ಸಂಗ್ರಹಿಸಿಟ್ಟ ಸ್ಥಿತಿಯಲ್ಲಾಗಿದೆ ಎಂಡಿಎಂಎ ಪತ್ತೆಯಾಗಿರುವುದು. ಆರೋಪಿಗಳನ್ನು ಪೊಲೀಸರು ವಿವರವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ. ಇವರು ನಡೆಸಿದ ಮಾದಕ ವಸ್ತುಗಳ ವ್ಯವಹಾರಗಳ ಕುರಿತು ಪ್ರಮುಖವಾಗಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಟ್ಟಿ ಹಾಕಿದ ಆಡಿನ ಮೇಲೆ ಅಪರಿಚಿತ ಪ್ರಾಣಿಯೊಂದು ದಾಳಿ ಮಾಡಿದ ಘಟನೆ ಏತಡ್ಕ ಎಂಬಲ್ಲಿ ನಡೆದಿದೆ. ಏತಡ್ಕ ಸಮೀಪದ ಅಡ್ಕ ನಿವಾಸಿ ಬಾಲಕೃಷ್ಣ ಎಂಬವರ ಮನೆಯ ಆಡಿನ ಮೇಲೆಯಾಗಿದೆ ಅಪರಿಚಿತ ಪ್ರಾಣಿ ದಾಳಿ ಮಾಡಿರುವುದು. ಏತಡ್ಕ ಸಮೀಪದ ಅಡ್ಕ ನಿವಾಸಿ ಬಾಲಕೃಷ್ಣ ಎಂಬವರ ಮನೆಯ ಆಡಿನ ಮೇಲೆಯಾಗಿದೆ ಅಪರಿಚಿತ ಪ್ರಾಣಿ ದಾಳಿ ಮಾಡಿದ ಘಟನೆ ನಡೆದಿರುವುದು. ಇದರಿಂದಾಗಿ ಒಂದು ಆಡಿಗೆ ಗಾಯಗಳಾಗಿದೆ. ಬಾಲಕೃಷ್ಣ ಅವರ ಮನೆಯಲ್ಲಿ 5 ಆಡುಗಳಿದ್ದು 3 ಆಡುಗಳನ್ನು ಗೂಡಿನೊಳಗೆಯೂ 2 ಆಡನ್ನು ಹೊರಗೆ ಕಟ್ಟಲಾಗಿತ್ತು. ಶನಿವಾರ ಮುಂಜಾನೆ 3 ಗಂಟೆಯ ಸುಮಾರಿಗೆ ಅಪರಿಚಿತ ಪ್ರಾಣಿ ದಾಳಿ ಮಾಡಿದ್ದು, ಆಡಿನ ಬೊಬ್ಬೆ ಕೇಳಿ ಮನೆಯವರು ಎದ್ದು ಹೊರಬಂದಿದ್ದಾರೆ. ಆದರೆ ಯಾವುದೇ ಪ್ರಾಣಿ ಕಂಡು ಬಂದಿಲ್ಲ. ಕಳೆದ ವರ್ಷವಷ್ಟೇ ಇಲ್ಲಿನ ಸಮೀಪದ ವ್ಯಕ್ತಿಯವರ ಮನೆಯ ಸಾಕುನಾಯಿಯ ಮೇಲೆ ಇದೇ ರೀತಿ ಯಾವುದೋ ಪ್ರಾಣಿ ದಾಳಿ ನಡೆಸಿ ಗಾಯಗೊಳಿಸಿತ್ತು. ಇದೀಗ ಹುಚ್ಚುನಾಯಿ ದಾಳಿ ನಡೆಸಿರಬೇಕೆಂದು ಸ್ಥಳೀಯರು ಶಂಕಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಚಟ್ಟಂಚಾಲ್ನಲ್ಲಿ ಹೋಟೆಲ್ ಉದ್ಯಮಿಯೊಬ್ಬರ ಮನೆಯಿಂದ ಗಾಂಜಾ ವಶಪಡಿಸಿಕೊಂಡ ಪ್ರಕರಣದಲ್ಲಿ ಸಹಚರನ ಬಂಧನ. ಸಮೀರ್ ಎಂಬಾತನನ್ನಾಗಿದೆ ಮೇಲ್ಪರಂಬ ಪೊಲೀಸರು ಬಂಧಿಸಿರುವುದು. ತಲೆಮರೆಸಿಕೊಂಡಿರುವ ಆತನ ಸಹೋದರ ಮುನೀರ್ಗಾಗಿ ತೀವ್ರವಾದ ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರು. ವಾರದ ಹಿಂದೆ ರಾತ್ರಿ 10 ಗಂಟೆ ಸುಮಾರಿಗೆ ಆಗಿದೆ ಮೇಲ್ಪರಂಬ ಪೊಲೀಸ್ ಇನ್ಸ್ಪೆಕ್ಟರ್ ಎ ಸಂತೋಷ್ ಕುಮಾರ್ ಹಾಗೂ ಎಸ್ಐ ವಿ.ಕೆ. ಅನೀಶ್ ನೇತೃತ್ವದ ತಂಡವು ಹೋಟೆಲ್ ಉದ್ಯಮಿಯೊಬ್ಬರ ಮನೆಯಲ್ಲಿ ಗಾಂಜಾ ಇದೆ ಎಂಬ ರಹಸ್ಯ ಮಾಹಿತಿ ಲಭಿಸಿದ ನಂತರ ದಾಳಿ ನಡೆಸಿ 11.190 ಕಿಲೋಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡಿತ್ತು. ತಲೆಮರೆಸಿಕೊಂಡಿದ್ದ ಸಹೋದರರಲ್ಲಿ ಒಬ್ಬನಾದ ಸಮೀರ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ನಡೆಸಿದ ತಪಾಸಣೆಯಲ್ಲಿ 2 ಅಂತಸ್ತಿನ ಮನೆಯ ಮೇಲಿನ ಮಹಡಿಯ ಮಲಗುವ ಕೋಣೆಯ ಅಟ್ಟದಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಅಡಗಿಸಿಟ್ಟ ಸ್ಥಿತಿಯಲ್ಲಾಗಿದೆ ಗಾಂಜಾ ಪತ್ತೆಯಾಗಿರುವುದು. ಘಟನೆಯ ಕುರಿತು ಮೇಲ್ಪರಂಬ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಬಂಧಿತ ಸಮೀರ್ ಹಾಗೂ ತಲೆಮರೆಸಿಕೊಂಡಿರುವ ಆತನ ಸಹೋದರ ಮುನೀರ್ನ ಹಿನ್ನೆಲೆ, ಗಾಂಜಾ ಲಭಿಸಿದ ಮೂಲ ಮುಂತಾದ ಕಾರ್ಯಗಳ ಕುರಿತು ಪೊಲೀಸರು ಮುಖ್ಯವಾಗಿ ತನಿಖೆ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿ ಪಿಟ್ ಎನ್ಡಿಪಿಎಸ್ ಕಾನೂನು ಪ್ರಕಾರ ಹಲವು ಮಾದಕ ವಸ್ತು ಸಾಗಾಟ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಯನ್ನು ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಉಪ್ಪಳ ಪತ್ವಾಡಿಯ ಅಷ್ಕರ್ ಅಲಿ ಎಂಬಾತನನ್ನಾಗಿದೆ ಬಂಧಿಸಲಾಗಿರುವುದು.
ಉಪ್ಪಳ ಪತ್ವಾಡಿಯ ಅಷ್ಕರ್ ಅಲಿ ಎಂಬಾತನನ್ನಾಗಿದೆ ಮಾದಕ ವಸ್ತು ಸಾಗಾಟ ಪ್ರಕರಣದಲ್ಲಿ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ನಡುವೆ ಪಿಟ್ ಎನ್ಡಿಪಿಎಸ್ ಕಾನೂನು ಪ್ರಕಾರ ಪ್ರಕರಣ ದಾಖಲಿಸಲಾಗಿರುವುದು. 9 ತಿಂಗಳ ಹಿಂದೆ 30.49 ಗ್ರಾಂ ಎಂಡಿಎಂಯೊಂದಿಗೆ ಅಷ್ಕರ್ ಅಲಿಯ ಮೇಲೆ ತಾಳಿಪರಂಬ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಹೆಚ್ಚಿನ ತನಿಖೆ ನಡೆಸಿದಾಗ ತಾಳಿಪರಂಬ ಹಾಗೂ ಮಂಜೇಶ್ವರ ಪೊಲೀಸರು ಸೇರಿ ನಡೆಸಿದ ತಪಾಸಣೆಯಲ್ಲಿ ಅಷ್ಕರ್ ಅಲಿಯ ಮನೆಯಲ್ಲಿಟ್ಟಿದ್ದ 3.407 ಕಿಲೋಗ್ರಾಂ ಎಂಡಿಎಂಎ ವಶಪಡಿಸಿಕೊಳ್ಳಲಾಗಿತ್ತು. ಜಿಲ್ಲೆಯಲ್ಲಿ ಈವರೆಗೆ ವಶಕ್ಕೆ ಪಡೆಯಲಾದ ಅತಿದೊಡ್ಡ ಮಾದಕ ವಸ್ತು ಬೇಟೆ ಇದಾಗಿದೆ ಎಂದು ಅಲ್ಲದೆ 642.65 ಗ್ರಾಂ ಗಾಂಜಾ ಹಾಗೂ 96.96 ಗ್ರಾಂ ಕೊಕೈನ್ ವಶಪಡಿಸಿಕೊಂಡ ಪ್ರಕರಣದ ಆರೋಪಿಯಾಗಿದ್ದಾನೆ ಅಷ್ಕರ್ ಅಲಿ ಎಂದು ಪೊಲೀಸರು ಹೇಳಿದ್ದಾರೆ. ಆಂಧ್ರ, ಕರ್ನಾಟಕ ಎಂಬೀ ರಾಜ್ಯಗಳಿಂದಲೂ ಮಾದಕ ವಸ್ತುಗಳ ಕಳ್ಳ ಸಾಗಾಟ ನಡೆಸಿರುವುದಾಗಿ ಪೊಲೀಸರಿಗೆ ಮಾಹಿತಿ ಲಭಿಸಿದೆ. ಮಾರಾಟ ಸಂಘದ ಪ್ರಮುಖ ಕೊಂಡಿಯಾಗಿದ್ದಾನೆ ಅಷ್ಕರ್ ಅಲಿ ಎಂದು ಪೊಲೀಸರು ತಿಳಿಸಿದ್ದಾರೆ. ಮಂಜೇಶ್ವರ ಸ್ಟೇಷನ್ ಹೌಸ್ ಆಫೀಸರ್ ಅನೂಪ್ ನೇತೃತ್ವದಲ್ಲಿರುವ ಪೊಲೀಸರ ತಂಡ ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಶಾ ಕಾರ್ಯಕರ್ತೆಯರು ನಡೆಸುವ ಹಗಲು-ರಾತ್ರಿ ಹೋರಾಟಕ್ಕೆ ಕಾಸರಗೋಡಿನಲ್ಲಿ ಚಾಲನೆ. ಶಾಸಕ ಎನ್ ನೀಲಕುಂದ್ ಅವರಿಂದ ರಾಜ್ಯ ಮಟ್ಟದ ಉದ್ಘಾಟನೆ. ಕುಂಬಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಬೂತ್ ನಿರ್ಮಾಣ ಕ್ರಮವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ. ಮಾದಕ ವಸ್ತು ಉಪಯೋಗದ ವಿರುದ್ಧ ಸರ್ಕಾರದ ನಿಲುವಿನೊಂದಿಗೆ ಜೊತೆಗೂಡಿ ಕ್ರೀಡಾ ಇಲಾಖೆ ವತಿಯಿಂದ ಆಯೋಜಿಸುವ ಕಿಕ್ ಡ್ರಗ್ಸ್ ಸಂದೇಶ ಯಾತ್ರೆ ಕಾಸರಗೋಡಿನಲ್ಲಿ ಪ್ರಾರಂಭ. 2ನೇ ಪಿಣರಾಯಿ ವಿಜಯನ್ ಸರ್ಕಾರದ 4ನೇ ವಾರ್ಷಿಕೋತ್ಸವ. ಇದರ ಅಂಗವಾಗಿ ಆಯೋಜಿಸಲಾಯಿತು ಸಿಪಿಐಎಂ ಮದೂರು ಸ್ಥಳೀಯ ಸಮಿತಿ ನೇತೃತ್ವದಲ್ಲಿ ಮೆಗಾ ಮೆಡಿಕಲ್ ಕ್ಯಾಂಪ್. ಸಿಪಿಐಎಂ ಆರ್ಡಿ ನಗರ ಸ್ಥಳೀಯ ಸಮಿತಿ ಕಚೇರಿ ಉದ್ಘಾಟನೆ. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಶಾಸಕ ಎಂ ರಾಜಗೋಪಾಲನ್ ಅವರಿಂದ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.